ಎಷ್ಟೋ ಕುಟುಂಬಗಳು ನಮ್ಮೂರಲ್ಲಿ 5 ತಿಂಗಳಲ್ಲಿ 5 ಜನ ಸಾವನ್ನ ಅಪ್ಪಿದ್ದಾರೆ. ಈಗ ಕುಟುಂಬಗಳ ಸತ್ತರನ್ನ ನಾವ್ ಯಾವುದೇ ಕಾರಣಕ್ಕೂ ರಿಟರ್ನ್ ಅಂತ ತರಕ್ ಸಾಧ್ಯ ಇಲ್ಲ. ಅಟ್ಲೀಸ್ಟ್ ಇನ್ನು ಮುಂದೆಲ್ಲಾರು ಹೋಗೋರ್ನಂತ ತಡಿಬಹುದು. ಈ ಒಂದು ತಡೆಯಂತ ಕೆಲಸ ಆಗ್ತಾ ಇದೆ. ಇನ್ನ ನೋಡಿ, ಈಗ ಒಂದು 4-5 ದಿವಸದಲ್ಲೇ ಒಬ್ರು ನಮ್ಮೂರಲ್ಲಿ ಗಿರೀಶನ್ ಅಂತ ತೀರೋದ್ರು. ಇದೇ ತರ ಈಗ ಅವ್ರ ಕುಟುಂಬಕ್ಕೆ ಯಾರು ಹೊಣೆ, ಯಾರು ಅವ್ರ ಕುಟುಂಬ ಸಹಕಾರ ಯಾರು? ಇದೇ ತರ ತುಂಬಾ ಇನ್ನು ಹಲವಾರು ಸಾವುಗಳನ್ನ ನಾವು ತಡೆಯೋಣ. ಈ ಒಂದು ಒಳ್ಳೆ ಕೆಲಸಕ್ಕೆ ಎಲ್ಲಾ ಯುವಕರು ಬಹಳ ಪ್ರಾಮುಖ್ಯತೆಯಿಂದ ಮುಂದೆ ನಿಂತು ಬಹಳ ಕಷ್ಟಪಟ್ಟು ಕಾರ್ಮಿಕರ ತರ ಕೆಲಸ ಮಾಡಿ ಇವತ್ತು ಒಂದು ಈ ಕಾರ್ಯಕ್ರಮ ಆಯೋಜನೆ ಮಾಡಿದೀವಿ. ದಯವಿಟ್ಟು ಮಾರಾಟ ಆಗಬಾರ್ದು, ಆ ತರ ನಾವು ಕಾನೂನು ಪ್ರಕಾರ ಕ್ರಮ ತಗೋತೀವಿ. ನನ್ನ ಸ್ಟಾಫ್ನ ಬೀಟ್ ಗಾರ್ಡ್ನ ಇಲ್ಲಿಗೆ ಕಂಟಿನ್ಯೂಸ್ ಆಗಿ ರೊಟೀನ್ ಆಗಿ ಚೆಕ್ ಮಾಡಕ್ಕೆ ಅಂತ ಹಾಕ್ತೀನಿ. ಮತ್ತೆ ನಾನು ವೀಕ್ಲಿ ಒನ್ಸ್ ವಿಸಿಟ್ ಮಾಡ್ತಾ ಇರ್ತೀನಿ. ಯಾರು ಮಾರಾಟ ಮಾಡ್ತಾರೆ ಅವ್ರ ಮೇಲೆ ಕಾನೂನು ಪ್ರಕಾರ ಕ್ರಮ ತಗೊಂಡ್ರೆ ಹೆಂಗೆ ಮಾರಾಟ ಮಾಡಕ್ ಸಾಧ್ಯ ಆಗೋಲ್ಲ. ಅಲ್ಲ, ಬೇರೆ ತಗೊಂಡು ಕೋರ್ಟು ಕಚೇರಿಯಿಂದ ಸುತ್ತಾನೆ ಇರ್ತಾರೆ. ಅವ್ರುಗಳು ಮಾರಾಟ ಮಾಡಕ್ ಅವಕಾಶ ಮಾಡ್ಕೊಡೋದೇ ಇಲ್ಲಮ್ಮ. ನಾವುಗಳೇ ವಾಚ್ ಮಾಡ್ತಿರ್ತೀವಿ ಅಂದ್ಮೇಲೆ ಹೆಂಗ್ ಮಾರಾಟ ಮಾಡಕ್ ಸಾಧ್ಯ? ಮತ್ತೆ ಅವ್ರು ಯಾರು ಬಾರ್ ಓನರ್ ಇದ್ದಾರೆ ಅವ್ರಗಳಿಗೂ ಬೆಳಗ್ಗೆ ಮಾತಾಡಿದೀವಿ.